the dog doing? ಶಾರ್ಟ್ ಫ್ರಾಕ್ ಇಷ್ಟೊಂದು ಸಿಕ್ಕೈತಿರ. ಸೊ ಇವತ್ತು ಹೊರಗಡೆ ಶಾಪಿಂಗ್ ಮಾಡಕ್ಕೆ ಹೋಗಾತೆ. ಸಮಥಿಂಗ್ ಲೈಕ್ ಏನು ಮಾಡಾತೇವಿ, ಎಲ್ಲಿ ಹೋಗಾತೇವಿ ನೋಡ್ರಿ. ನಂಗೆ ಭಾಷೆಗೆ ಹೊಡಾತೈತಿ, ಲಿಟ್ರಲಿ ಭಾಷೆಗೆ ಹೊಡಾತೈತಿ. ಸೊ ಈಗ ನಾನು ಏನು ಡ್ರೆಸ್ ಹಾಕೋತೇನೆ ನೋಡಿ, ನಂಗೆ ಕಂಫರ್ಟೇಬಲ್ ಇರಬೇಕಾದ, ನಂಗೆ ಇರಿಟೇಟ್ ಆಗಬಾರ್ದು, ಆ ಟೈಪ್ ಕಂಫರ್ಟೇಬಲ್ ಔಟ್ಫಿಟ್ ಹಾಕೋತೀನಿ. ಸೊ ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಜಲ್ದಿ ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ರ್ಯಾಪ್ ಸಾಂಗ್ ಮೇಲೆ ಲೈಕ್ ಲಿರಿಕ್ಸ್ ಎಲ್ಲ ಬರ್ತಾಗೈತೆ, ಎಲ್ಲ ಎವ್ರಿಥಿಂಗ್ ಇಸ್ ಡನ್, ಬಟ್ ಥಿಂಗ್ ಇಸ್ ಲೆಫ್ಟ್ ಈಸ್ ನಾ ಸ್ವಲ್ಪ ರಿಗಾರ್ಡಿಂಗ್ ಟು ಮೈ ರ್ಯಾಪ್ ನಾ ಒಂದೇನೋ ವರ್ಕ್ ಮಾಡತ್ತೇನೆ. ಅದ್ರ ಸಲುವಾಗಿ ಸ್ವಲ್ಪ ಈ ಸತಿ ಸಾಂಗ್ ನಾ ಇನ್ನೂ ರೆಕಾರ್ಡ್ ಮಾಡಿಲ್ಲ. ಸಮ್ ವರ್ಕ್ ಈಸ್ ಗೋಯಿಂಗ್ ಆನ್ ರಿಗಾರ್ಡಿಂಗ್ ಟು ರ್ಯಾಪ್. ಸೊ ಲೆಟ್ಸ್ ಗೆಟ್ ರೆಡಿ. ಸೊ ನನ್ನ ಮೇಕಪ್ ಆಯಿತು, ಹಿಂಗಾಗಿದೆ ಮೇಕಪ್. ದಿಸ್ ಈಸ್ ದ ಮೇಕಪ್. ಇಟ್ಸ್ ಟೈಮ್ ಟು ವೇರ್ ದ ಔಟ್ಫಿಟ್ ನಾವು. ಲೆಟ್ಸ್ ವೇರ್ ಇಟ್. ಸೊ ನಾ ಫೈನಲಿ ರೆಡಿ ಆದೆ. ದಿಸ್ ಈಸ್ ದ ಔಟ್ಫಿಟ್. ರೆಡಿ ಆಗಿ ಸೊ ಇದಿದ್ದು ಎಕ್ಸಸೈಸ್ ಹಾಕೊಂಡಿದ್ದೆ ನಾನು. ಈ ಬ್ರಾಸ್ಲೆಟ್ ಆ್ಯಂಡ್ ಈ ನೆಕ್ಲೆಸ್ ಆ್ಯಂಡ್ ಇಯರಿಂಗ್ಸ್. ಫ್ರೀ ಹೇರ್ಸ್ ಬಿಟ್ಟಿದ್ದೀನಿ. ಐ ವಿಲ್ ವೇರ್ ಅ ಕ್ಲಿಪ್ ಆ್ಯಂಡ್ ವೆನ್ ಐ ಫೀಲ್ ಕಂಫರ್ಟೇಬಲ್ ಟು ಲೀವ್ ಮೈ ಹೇರ್ಸ್ ಆಫ್ ದಟ್ ಐ ವಿಲ್ ಲೀವ್ ಇಟ್. ಎಸ್, ಇದು ಟಾಪ್ ಹಾಕೊಂಡಿದ್ದೆ ನಾನು. ಆ್ಯಂಡ್ ಎಸ್, ಇದ್ರ ತಳಗೆ ನಾನು ವೈಟ್ ಶೂಸ್ ಹಾಕೋತೀನಿ ಬಿಕಾಸ್ ನಾನು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಔಟ್ಫಿಟ್. ಸೊ ಲೆಟ್ಸ್ ಗೋ. ದಿಸ್ ಈಸ್ ಮೈ ಇನ್ಸ್ಟಾ ಐ ಡಿ ಗಾಯ್ಸ್. ಹೋಗಿ ಚೆಕ್ಔಟ್ ಮಾಡಿರಿ. ನಂದು ಇವತ್ತು ಗೆಟ್ ರೆಡಿ ವಿತ್ ಮೀ ರೀಲ್ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ. ಹೊರಗೆ ಹೋಗಿನ ಮುಂಚೆ ವಾಟರ್ ಮೆಲನ್ ತಿನ್ನೋನು ಅಂದ್ಕೊಂಡೆ ಬಿಕಾಸ್ ಹೊರಗೆ ಸೆಕೆ ಐತಿ ಭಾಳ. ಮಧ್ಯಾಹ್ನ ಊಟ ಅಂತ ತಿನ್ನಲಿಲ್ಲ ನಾನು. ಇಲ್ಲ ತಿಂದು ಹೊಟ್ಟೆ ತುಂಬಿಡ್ತೀನಿ ನಂಗೆ ಕಲ್ಲಂಗಡಿ ಹಣ್ಣು ತಿಂದು. What the dog doing? ಆಮೇಲೆ ಗಾಡಿ ಹತ್ತದೆ ಮಾರ್ಕೆಟಿಗೆ ಹೋಗಕ್ಕೆ. ಮಾಲಿಗೆ ಹೋಗ್ತಿದ್ವಿ. ನೋಡ್ರಿ ಎದಕ್ಕೆ ಹೋಗ್ತಿದ್ದೀನ ಅಂತ. ಎಷ್ಟು ಟ್ರಾಫಿಕ್ ಇತ್ತು ಗೊತ್ತಾ, ಭಾಳ ಕೆಟ್ಟ. ಅಲ್ಲಿ ಮಾಲಿನ ಕಡೆ ಹೊಳಿಸ್ಬೇಕಂದ್ರೆ ಅಲ್ಲಿ ರೋಡ್ ಬಂದ್ ಮಾಡಿಬಿಟ್ಟಾರ. ಅದ್ರ ಮಾಲಿನ ಮುಂದೆ ಪಾರ್ಕಿಂಗ್ ಮಾಡೋಕ್ಕಾಗೋದಿಲ್ಲ. ಮತ್ತು ಇಲ್ಲಿ ಹೊರಗೆ ಕಾರ ಮತ್ತು ಸುತ್ತ ಹಾಕಿ ಬಂದ್ವಿ ನಾವು ಅದ್ರದ್ದು ಮಾಲಿನ ಸೈಡ. ಮತ್ತು ಪಾರ್ಕ್ ಮಾಡಿದ್ವಿ ಗಾಡಿ. ಇದು ಕಾರ್ ನೋಡಿ ಎಷ್ಟು ಮಸ್ತ್ ಐತೆ. ಫುಲ್ ಕ್ಲಾಸಿ ಇದ್ ಬ್ರೋ. ಇದು ಏನು ಮಸ್ತ್ ಕಾಣತ್ತದ ಗೊತ್ತದ. ಲಿಟ್ರಲಿ ಈಗಿನ ಮಾಡರ್ನ್ ಕಾರಿಂದ ಮೊದಲು ಕ್ಲಾಸಿಕ್ ಕಾರ್ಸ್ ಇದ್ದಿದ್ದು ಭಾಳ ಡಿಫ್ರೆನ್ಸ್ ಇದೆ. ಮಸ್ತ್ ಇರ್ತದೆ ಬಾಬು. ಈಗ ನಾವು ಮಾಲ್ ಕಡೆ ಬಂದಿದ್ದೇವೆ ಆ್ಯಂಡ್ ವಿ ಆರ್ ಗೋಯಿಂಗ್ ದ ಅಪ್ಸ್ಟೇರ್ಸ್. ಈಗ ನಾವು ಅಪ್ಸ್ಟೇರ್ಸಿಗೆ ಹೋಗ್ತಿದ್ದೀವಿ ಟು ಗೋಲ್ಡ್ ಶಾಪ್. ಬಂಗಾರ ತೊಗೊಂಬರಕ್ಕೆ ಹೋಗಾದೇವೆ. ಗೋಲ್ಡ್ ಖರೀದಿ ಮಾಡ್ಲಿಕ್ಕೆ ಮಲ್ಬಾರ್ ಶಾಪಿಗೆ ಬಂದಿದ್ವಿ. ನಾವು ಇಲ್ಲೇ ಬರ್ತೇವೆ ಜಾಸ್ತಿ, ಮತ್ತೆಲ್ಲೇ ಹೋಗೋದಿಲ್ಲ ಗೋಲ್ಡ್ ಖರೀದಿ ಮಾಡ್ಲಿಕ್ಕೆ ಜಾಸ್ತಿ. ಇಲ್ಲೇ ನಾವು ವರ್ಷಗಟ್ಟಲೆ ತೊಗೊಳ್ತಾ ಬಂದಿದ್ದೇವೆ. ಇದಾಗ ಗೋಲ್ಡ್ ಚೂಸ್ ಮಾಡಿದ್ದು ನಾವು ರಿಂಗ. ಆ್ಯಂಡ್ ಅವರ ತಳಗಿನ ಸ್ಟೇರ್ಸಿಗೆ ಬಾ ಅಂದ್ರೆ ಮತ್ತು ಅಲ್ಲಿ ಹೋಗಾತಿದ್ವಿ ನಾವು ತಳಗಡೆ. ಅಲ್ಲೇ ಇದು ಮಾಡೋದಿತ್ತು, ಗೋಲ್ಡಿನ ಪ್ಯೂರಿಟಿ ಚೆಕ್ ಮಾಡೋದಿತ್ತು. ಮತ್ತು ಅವ್ರು ವಾಟ್ರ್ ಬಾಟಲ್ ಮತ್ತು ಕಾಫಿ ಕೊಟ್ಟಿದ್ರು. ನಂಗೆ ಕಾಫಿ ಅಂದ್ರೆ ಭಾಳ ಇಷ್ಟ ಆಗ್ಯದ. ಚಲೋ ಆದ್ರೆ ಕಾಫಿ ಕೊಟ್ಟರು. ಆ್ಯಂಡ್ ನಾ ಕುಡಾತಿದ್ದೆ ಕೂತ್ಕೊಂಡು ಸುಮ್ಮ ಭಾಳ ಸುಡಾತಿತ್ತದ. ನಾನು ಲಿಪ್ಸ್ಟಿಕ್ ಹಚ್ಕೊಂಡಿದ್ದು ಹತ್ತಿತ್ತದ ಕಪ್ಪಿಗೆ. ನಮ್ಮ ಅಣ್ಣ ಕಾಫಿ ಚಲ್ಲಾನಲ್ಲೇ ನೋಡ್ರಿ. ಅದು ಸುಡಾತಿತ್ತನ್ ಭಾಳ ಬಿಟ್ಟ. ಹೆಂಗೆ ಚೆಲ್ಲಿದಾಗ ಗೊತ್ತಿಲ್ಲ, ನಗು ಬರಾತಿತ್ತು ನಂಗೆ. ಆ್ಯಂಡ್ ಇದು ಹಿಂಗೆ ಕಾಣತಿದ್ದೆ ನನ್ನ ಕೈಗೆ. ಲೈಕ್ ದೊಡ್ಡದೈತದ ರಿಂಗ್. ನಂಗೆ ಆಗೋದಿಲ್ಲ. ಇವ್ರು ದೊಡ್ಡವ್ರು ಹಾಕೊಳಕ್ಕೆ ತೊಗೊಂಡಾರ ಮನ್ಯಾಗ. ನೋಡಾತಿದ್ದೆ ನಾ ಅಂತ ಚೂಸ್ ಮಾಡ್ಯಾರ ಅಂಥೇಳಿ ಇವ್ರು.
ರಿಂಗ್ ಚಲೋ ಇತ್ತು, ಫುಲ್ ಶೈನಿ ಶೈನಿ. ನಮ್ದು ಹಳೇದು ಒಂದು ರಿಂಗ್ ಇತ್ತು ಬಂಗಾರದ, ಅದು ಡ್ಯಾಮೇಜ್ ಆಗಿತ್ತು. ಅದ್ರ ಸಲುವಾಗಿ ನಾವು ಅದನ್ನು ಕೊಟ್ಟು ಮತ್ತು ಅದ್ರ ಮೇಲೆ ರೊಕ್ಕ ಹಾಕಿ ತೊಗೊಳತ್ತಿದ್ವಿ. ಅದು ಯೂಸ್ ಮಾಡೋಂಗೆ ಇದ್ದಿದ್ದಿಲ್ಲ ಅದು ಬಂಗಾರ. ಇದು ಪ್ಯೂರಿಟಿ ಚೆಕ್ ಮಾಡೋಕೆ ಒಂದು ಸಣ್ಣ ಮಾಡಿದ್ರು, ಮೆಲ್ಟ್ ಮಾಡಿ. ಇಷ್ಟು ಸಣ್ಣದೈತೆ ಅದು ಬಂಗಾರ, ಮತ್ತು ಎಷ್ಟು ಎಕ್ಸ್ಪೆನ್ಸಿವ್ ಇತ್ತಪ್ಪ ಅಷ್ಟು ಸಣ್ಣ ಬಂಗಾರ ಈಗ. ಆ್ಯಂಡ್ ಹಿಂಗೆ ಕಾಣತಿತ್ತು, ಎಷ್ಟು ಶೈನಿ ಐತಪ್ಪ, ಅದು ಮಸ್ತ್ ಕಾಣತಿತ್ತು. ಆಮೇಲೆ ಅದನ್ನು ತೊಗೊಂಡ್ವಿ ಗೋಲ್ಡ್. ಈಗ ಹೋಗ್ತಿದ್ದೀವಿ ನಾವು ಡ್ರೆಸ್ ಶಾಪಿಂಗ್ ಮಾಡ್ಲಿಕ್ಕೆ. ಆ್ಯಕ್ಚುಲಿ ಡ್ರೆಸ್ ಶಾಪ್ ಮಾಡೋದು ತಲೆಗೆ ಎದ್ದಿದ್ದಿಲ್ಲ ನಾವು, ಲೈಕ್ ನೋಡೋಣ ತಡಿ ಅಂಥೇಳಿ ಡ್ರೆಸ್ ನೋಡಾತಿದ್ವಿ ಹೋಗಿ ಜೋಡಿಯೋದಾಗ. ಇಲ್ಲಿ ಔಟ್ಫಿಟ್ ತೊಗೊಳಕ್ಕೆ ಬಂದಿದ್ದೀವಿ. ನಾನು ಆ್ಯಕ್ಚುಲಿ ಹಿಲ್ಸ್ ತೊಗೊಳಕ್ಕೆ ಬಂದಿದ್ದೆ ಅಲ್ಲ, ನಂಗೆ ವೈಟ್ ಹಿಲ್ಸ್ ಬೇಕಾಗಿತ್ತು. ವೈಟ್ ಹಿಲ್ಸ್ ಇದ್ದಿದ್ದಿಲ್ಲ ಅಲ್ಲೇ, ಗೊತ್ತಿಲ್ಲ ಅದಕ್ಕಂತ. ವೈಟ್ ಹಿಲ್ಸ್ ಅಂತೂ ಸಿಗಲಿಲ್ಲ. ಮತ್ತು ಬೆಟರ್ ಶೂಸ್ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಮತ್ತು ಇವ್ರು ಹೋಗ್ಬೇಕಾದ್ರೆ ಮತ್ತು ಮಲ್ಬಾರ್ದಾಗ ಏನೋ ಕೆಲಸ ಆಯ್ತು ಅಂದ್ರೆ ಮತ್ತು ನಂಗೆ ಇಲ್ಲಿ ಕುಂದ್ರಾಕೆ ಹೇಳಿದ್ರೆ ಅವ್ರು ಹೋದ್ರೆ ಸುಮ್ಮನೆ ನೋಡ್ಕೊಂಡು ಕುಂತಿದ್ದೆ ನಾನು. ಹಂಗೆ ಏನು ಮಾಡ್ಬೇಕು ಮತ್ತು. ಆಮೇಲೆ ಈಗ ಹೋಗ್ತಿದ್ದೀವಿ ಪಾರ್ಕಿಂಗ್ ಕಡೆ. ಅಲ್ಲಿ ಹೋಗಿ ಗಾಡಿ ಹತ್ತಿ ಆ್ಯಂಡ್ ಇಲ್ಲಿ ಹಿಂದೆ ಎಲ್ಲ ಕಾರ್ದಾಗ ನಾರ್ಮಲಿ ಹಿಂದೆ ಲೈಟ್ ಕೊಟ್ಟಾರ, ಇದು ಕೊಟ್ಟಿಲ್ಲ. ಅದಕ್ಕಂದ್ರೆ ಗೊತ್ತಿಲ್ಲ ನಂಗೂ. ಅಲ್ಲಿ ಮುಂದೆ ಕೊಟ್ಟಿದ್ದಾರೆ, ಮುಂದಿನ ಸೀಟಿಂಗ್ ಕಡೆ ಲೈಟ್. ಕಾರಿನೂ ಅಲ್ಲೇ ಪಾರ್ಕಿಂಗ್ ಮಾಡಿದ್ರು ಅವರು, ನಾವು ಶಾಪಿಂಗ್ ಮಾಡಿ ಹೋಗೋಷ್ಟಿಗೇನು. ಈಗ ಹೋಗತ್ತೆ ನಾವು ಏನಾದರೂ ತಿನ್ನೋದು ಆ್ಯಕ್ಚುಲಿ ಇದ್ದಿದ್ದಿಲ್ಲ. ನಾವು ಲೈಕ್ ನಂಗೆ ತಿನ್ನೋದೈತೆ ಅಂತ ಹೇಳಿದೆ. ಇದು ಅಲ್ಲೇ ಮಾಲ್ ಕಡೆ ಇತ್ತು, ಅದ್ರ ಸಲುವಾಗಿ ಇಲ್ಲೇ ಸ್ವಾತಿ ಹೋಟೆಲಿಗೆ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ. ನಾ ಇಲ್ಲಿ ಜಾಸ್ತಿ ಬರ್ತೇನೆ, ನಂಗೆ ಕಂಫರ್ಟೇಬಲ್ ಐತೆ, ಯಾಕಂದ್ರೆ ಇದು ಅಲ್ಲೇ ಐತಿ ಲೈಕ್ ಮಾಲಿನ ಹತ್ರ. ಡಿನ್ನರ್ ಮಾಡೋಕ್ಕೆ ಬಂದಿದೆ. ನಾನು ಏನು ತಿನ್ಬೇಕು ಅಂದ್ಕೊಂಡಿದ್ದೇನೆ ಅಂದರೆ ಏನೋ ಸ್ವಲ್ಪ ಡಿಶ್. ನಾ ಒಂದು 2 ತಿನ್ನೋದ್ರಾಗ ದೊಡ್ಡದಾಗಿರ್ತೈತಿ. ನಂದು ಹೊಟ್ಟೆ ಭಾಳ ಜಲ್ದಿ ತುಂಬಿಡ್ತೈತಿ. ನಾ ಜಾಸ್ತಿ ತಿನ್ನೋಂಗಿಲ್ಲ ಊಟ, ಲೈಕ್ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬಿಟ್ಟಿರ್ತೈತೆ ಅದಾಗ. ಮತ್ತು ಇದು ಆರ್ಡ್ರ್ ಮಾಡಿದ್ರೆ ಪನ್ನೀರ್ ಮಂಚೂರಿ ಮತ್ತು ಗೋಬಿ ಮಂಚೂರಿ. ಆಮೇಲೆ ಸ್ವಲ್ಪ ನೀರು ಕುಡಿಯೋದ್ರಾಗ ಮತ್ತು ಅರ್ಧ ಹೊಟ್ಟೆ ತುಂಬಿತ್ತು ನಂದು. ಈಗ ನಾವು ಮನೆಗೆ ಹೋಗಾತೇವೆ. ಆ್ಯಂಡ್ ನನಗಲ್ಲೇ ಮಲ್ಬಾರ್ದಾಗ ಒಬ್ಬರು ನನ್ನ ಫಾಲೋವರ್ ಸಿಕ್ಕರೆ, ಮತ್ತು ರೆಸ್ಟೋರೆಂಟಿಂದ ನಾನು ಹೊರಗೆ ಬರತ್ತಿದ್ದೆ, ಅಲ್ಲೊಬ್ಬರು ನನ್ನ ಫಾಲೋವರ್ ಸಿಕ್ಕರೆ. ಚೆನ್ನಾಗಿ ಮಾತಾಡ್ಸಿದ್ರು ಅವ್ರು ನಂಗೆ. ಅಲ್ಲಿ ಮಲ್ಬಾರ್ದಾಗ ಒಬ್ಬಕ್ಕೆ ಅಕ್ಕ ಸಿಕ್ಕಿದ್ಲ ನಂಗೆ ಹೇಳ್ಬೇಕಂದ್ರೆ. ಆ್ಯಂಡ್ ಅವ್ರು ನಂಗೆ ಹೇಳತ್ತಿದ್ದು ಚಲೋ ವಿಡಿಯೋಸ್ ಮಾಡ್ರಿರಿ ಅಂದ್ರೆ ನಂಗೆ ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಈಗ ಮನೆಗೆ ಬಂದೆ ನಾನು. ಸೊ ಸಿ ಇನ್ ದ ಮಾರ್ನಿಂಗ್ ಗಾಯ್ಸ್. ನಾ ಏನು ಶಾಪಿಂಗ್ ಮಾಡಿದ್ದೇನೆ ಬೆಳಗ್ಗೆ ತೋರಿಸ್ತೀನಿ. ಸಿ ಯು ಮಾರ್ನಿಂಗ್. ಈಗ ಜಸ್ಟ್ ಎದ್ದೆ ನಾನು. ಇದು ಬೆಡ್ ಕರೆಕ್ಟ್ ಮಾಡಿದ್ದೆ. ಆ್ಯಂಡ್ ನಾ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿಕೊಂಡೆ. ಐ ಥಾಟ್ ಟು ಕಂಪ್ಲೀಟ್ ದ ವ್ಲಾಗ್. ಸೊ ನಾನೇನು ಏನು ತೊಗೊಂಡಿದ್ದೆ ನಾನು ತೋರಿಸ್ತೇನೆ ಇವತ್ತು. ಫಸ್ಟ್ ಥಿಂಗ್, ನಾನೊಂದು ಶಾರ್ಟ್ ಫ್ರಾಕ್ ತೊಗೊಂಡಿದ್ದೀನಿ. ಭಾಳ ಕ್ಯೂಟ್ ಆಯ್ತದ. ಇಂಥದ್ದು ಲೈಕ್ ಫುಲ್ ವೈಟ್ ಅಂದಿತ್ತು, ಫುಲ್ ವೈಟ್, ಏನೂ ಪ್ಯಾಟರ್ನ್ ಇದ್ದಿದ್ದಿಲ್ಲ. ಬರೀ ಪ್ಯಾಟರ್ನ್ಸ್ ಇದ್ದು, ಬಟ್ ಈ ಟೈಪ್ ಕಲರ್ಸ್ ಇದ್ದಿದ್ದಿಲ್ಲ. ಈ ಟೈಪ್ ಕ್ಲೋತ್ ಮೇಲೆ ಪ್ಯಾಟರ್ನ್ಸ್ ಇತ್ತು, ಬಟ್ ಈ ಟೈಪ್ ಪ್ರಿಂಟೆಡ್ ಸಮಥಿಂಗ್ ಏನು ಓದಿದ್ದಿಲ್ಲ ಡಿಸೈನ. ಸೊ ನಂಗೆ ಅದು ಫುಲ್ ವೈಟ್ ಆದರೆ ಚೆಂದ ಅನ್ಸೋದಿಲ್ಲ ನನ್ನ ಸ್ಕಿನ್ ಟೋನಿಗೆ. ಸೊ ಐ ಥಾಟ್ ಟು ನಾಟ್ ಟು ವೇರ್ ದ್ಯಾಟ್. ಆ್ಯಂಡ್ ಆಮೇಲೆ ನಂಗೆ ಇದು ಕಾಣಿತ್ತು ಶಾರ್ಟ್ ಫ್ರಾಕ್. ಐ ಲವ್ ಇಟ್. ನನ್ನ ಕಡೆ ಶಾರ್ಟ್ ಫ್ರಾಕ್ ಇದ್ವು, ಬಟ್ ಭಾಳ ದಿನ ಆಗಿದ್ದು ನಾನು ತೊಗೊಂಡಿಲ್ಲ. ಬರೀ ಬ್ಯಾಗಿ ಪ್ಯಾಂಟ್ಸ್ ಈ ಟೈಪ್ ತೊಗೊಳತ್ತಿದ್ದೆ ನಾನು. ಆ್ಯಂಡ್ ನಂಗೆ ಶಾರ್ಟ್ ಫ್ರಾಕ್ ಇಷ್ಟೊಂದು ಸಿಕ್ಕಿತ್ತಿಲ್ಲ, ಭಾಳ ಇಷ್ಟ ಆಯ್ತು ನಂಗೆ. ಎಕ್ಸ್ಟ್ರಾ ಸ್ಮಾಲ್ ತೊಗೊಂಡೇನಿ. ಆ್ಯಂಡ್ ಹಿಂಗೆ ಐತೆ ಪ್ಯಾಟರ್ನ್. how it is at up ಚಂದ ಕಾಣತ್ತೆ. ಸೊ ಯಾ, ಇದ್ರದ್ದು ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡತ್ತೆ. ಹೋಗಿ ನಾನು ಇನ್ಸ್ಟಾ ಐಡಿದಲ್ಲಿ ಚೆಕ್ ಮಾಡಿರಿ. ಆ್ಯಂಡ್ ಪ್ಲಾಜೋ ಪ್ಯಾಂಟ್, blue color plazo pant. And you know what is the unique thing in the shirt is we can tie a little bow here at the west side like this, and it gives a shape. ಸೈಡಿಗೆ ಇಲ್ಲೇ ಹಿಂಗೆ ಬೋ ಟೈ ಮಾಡ್ಲಿಕ್ಕೆ ಇದು ಕೊಟ್ಟಿದ್ದಾರೆ, ಲೈಕ್ ದಿಸ್. ವಿ ಕ್ಯಾನ್ ಟೈ ಅಟ್ ದ ಸೈಡ್ ಪಾರ್ಟ್, ವೆಸ್ಟ್ ಸೈಡ್. ಸೊ ಕ್ಯೂಟ್ ಕಾಣ್ತೈತೆ, ಅದು ಚಂದ ಐತಿ ಕಲರ್. ಆ್ಯಂಡ್ another blue color plazo pant. It's big too at top.
ಯಾ ದಿಸ್ ಈಸ್ ವಾಟ್ ವಿ ಗಾಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎಲ್ಲದಕ್ಕಿಂತ ಫೇವ್ರೇಟ್ ಏನಂತ ಡೀಟೇಲ್ಸ್ ಐತಿ ಇದ್ರ ನೋಡಿರಲ್ಲ ಇಲ್ಲೆಲ್ಲ ಫುಲ್ ಡೀಟೇಲ್ಸ್ ಐತಿ ಆ್ಯಂಡ್ ಪರ್ಲಿನ್ ಬೋ ಐತಿ ಆ್ಯಂಡ್ ಆ್ಯಕ್ಚುಲಿ ನಾನು ಹಿಲ್ಸ್ ತೊಗೊಳಾತಿದ್ದೆ ವೈಟ್ ಹಿಲ್ಸ್ ಬಂದು ಈತದ ಲೈಕ್ ನಂದು ಫುಡ್ ನನಗೆ ಕಂಫರ್ಟೇಬಲ್ ಆಗತ್ತಿದ್ದಿಲ್ಲ ಅದು ಒನ್ ಟೈಪ್ ಹಿಂಗೆ ವಿ ಶೇಪ್ ಇತ್ತು ಮುಂದೆ ಸೊ ಐ ಡೋಂಟ್ ಪ್ರಿಫರ್ ಟು ವೇರ್ ದಟ್ ಮಚ್ ಮೋರ್ ದ್ಯಾಟ್ ಟೈಪ್ ಆಫ್ ಹಿಲ್ಸ್ ಬಿಕಾಸ್ ನಂದು ಅದು ಸ್ವಲ್ಪ ಜಾಸ್ತಿ ಬೆಡ್ತ ಐತಿ ನಂದು ಮುಂದಿನ ಕಡೆ ಸಣ್ಣ ಕಾಲಿದವ್ರು ಹೆಂಗಾದ್ರು ಹಾಕೋತಾರೆ ಬಟ್ ಅದು ಫುಲ್ ಹಿಂಗೆ ವಿ ಶೇಪ್ ಮಾಡಿದ್ರು ಸೊ ನಂಗೆ ಅದು ಸರಿ ಅನಿಸ್ಲಿಲ್ಲ ಅದು ಕಂಫರ್ಟೇಬಲ್ ಆಗಲಿಲ್ಲ ಅಡ್ಡಾಡಕ್ಕೆ ಹಾಕೊಂಡು ಅದಕ್ಕೆ ಸಂಬಂಧ ಮತ್ತು ಶೂಸ್ ತೊಗೊಳ್ ಪ್ರಿಫರ್ ಮಾಡಿದೆ ಆ್ಯಂಡ್ ಇನ್ನೊಂದು ಪಿಂಕ್ ಕಲರ್ ಇತ್ತು ಹಿಲ್ಸ್ ಅದು ನಂಗೆ ಚಂದ ಅನ್ನಿಸ್ಲಿಲ್ಲ ನನ್ನ ಕಾಲಿಗೆ ಚಂದ ಅನ್ನಿಸ್ಲಿಲ್ಲ ಅದು ಅದ್ರ ಸಲುವಾಗಿ ನಾನು ಬೆಟರ್ ಶೂಸ ತೊಗೊಂಡು ಹೇಳಿ ಇದನ್ನು ತೊಗೊಂಡೆ ನಾನು ಈಗೇನು ಫ್ರಾಕ್ ತೊಗೊಂಡಿದ್ದೇನೆ ನೋಡ ಇದ್ರ ಜೊತೆ ಹಾಕ್ಕೊಳಕ್ಕೆ ತೊಗೊಂಡಿದ್ದೇನೆ ಫುಲ್ ಕ್ಯೂಟ್ ವೈಬ್ಸ್ ಕೊಡ್ತೈತೆ ಭಾಳ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದು ನಿಮ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ನಾ ಎದ್ದು ಹೊರಗಡೆ ಹೋಗ್ತಿದ್ದೀನಿ ಇದು ಔಟ್ಫಿಟ್ ಹಾಕೊಂಡೆ ಅದು ವೈಟ್ ಫ್ರಾಕ್ ಹಾಕೊಂಡೆ ನಾ ಗೆಟ್ ರೆಡಿ ವಿತ್ ಮೀರಿ ಅಪ್ಲೋಡ್ ಮಾಡ್ತಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅಂದ್ರೆ ಆ್ಯಪ್ ಸಾಂಗ್ಸ್ ಎಲ್ಲ ಹೋಗಿ ಚೆಕ್ಔಟ್ ಮಾಡೋದಿತ್ತಂದ್ರೆ ಹೋಗಿ ಸರ್ಚ್ ಮಾಡಿರಿ ಯೂಟ್ಯೂಬ್ದಲ್ಲಿ ನಿಮ್ಗೆ ನಂದು ಆ ಚಾನಲ್ದಲ್ಲಿ ನಾನು ಆ್ಯಪ್ ಸಾಂಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಅದು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ನೆನಪಾಗಬೇಡ್ರಿ ಆ್ಯಂಡ್ ನಾನು ನೆಕ್ಸ್ಟ್ ಬ್ಲಾಗ್ದಲ್ಲಿ ಇದು ಔಟ್ಫಿಟ್ದಾಗ ಹೆಂಗೆ ಕಾಣ್ತೇನೆ ಹಾಕೊಂಡು ತೋರಿಸ್ತಾನೆ ನಾನು ಅದ್ರಾಗ ಚೆನ್ನಾಗಿ ರೆಡಿಯಾಗಿ ಮಿಸ್ ಮಾಡ್ಕೋಬೇಡ್ರಿ ಹೋಗಿ ಚೆಕ್ಔಟ್ ಮಾಡಿರಿ ಅದನ್ನು ಬ್ಲಾಗ್. Bye bye guys, see you in the next video. Don't forget to subscribe.